ನಮಸ್ಕಾರ ಸ್ನೇಹಿತರೆ, ನಾವೀಗ ಬಹಳ ಪ್ರಸಿದ್ಧಿಯನ್ನು ಪಡೆದಂತಹ ಗ್ರೀಕ್ ಮೈಥಾಲಜಿಯಲ್ಲಿ ಬರುವ ಒಂದು ಕೃತಿ ಟ್ರೋಜನ್ ವಾರ್, ಇದರ ಕನ್ನಡ ವಿವರಣೆಯನ್ನು ನೋಡೋಣ. ಈ ಟ್ರೋಜನ್ ವಾರ್ ಅನ್ನೋದು ಸಿಟಿ ಆಫ್ ಟ್ರಾಯ್ ಮತ್ತು ಗ್ರೀಕ್ ಮಧ್ಯೆ ನಡೆದಂತಹ ಯುದ್ಧವಾಗಿದೆ. ಇದಕ್ಕೆ ಮುಖ್ಯ ಕಾರಣವೇ ಹೆಲನ್ ಎನ್ನುವವಳು ಒಬ್ಬಳು ಅತ್ಯುತ್ತಮ ಸುಂದರಿಯಾಗಿದ್ದಳು. ಈ ಕೃತಿಯನ್ನು ಶಾಶ್ವತಗೊಳಿಸಿದ್ದು ಹಾಮರ್ ತನ್ನ ಈಲಿಯಡ್ ಅನ್ನುವ ಕೃತಿಯಲ್ಲಿ ಇದರ ಬಗ್ಗೆ ಬರೆದಿದ್ದಾನೆ. ಈಲಿಯಡ್ ಕೃತಿಯಲ್ಲಿ ಟ್ರೋಜನ್ ವಾರ್ನ ಪ್ರತಿಯೊಂದು ವಿಷಯಗಳನ್ನು ಬರೆದಿದ್ದಾರೆ. ಈ ಕೃತಿ ಮಾತ್ರವಲ್ಲದೆ ಗ್ರೀಕಿನ ಇನ್ನೊಂದಷ್ಟು ಕೃತಿಗಳು ಈ ಟ್ರೋಜನ್ ವಾರಿನ ಕುರಿತು ಮಾಹಿತಿಯನ್ನು ನೀಡುತ್ತದೆ. ಇದೊಂದು ಪ್ರಸಿದ್ಧವಾದ ಯುದ್ಧವಾಗಿದ್ದು, ಈ ಯುದ್ಧ ಸಿಟಿ ಆಫ್ ಟ್ರಾಯ್ ಮತ್ತು ಗ್ರೀಕಿನ ಮಧ್ಯದಲ್ಲಿ ನಡೆಯುತ್ತದೆ. ಇದರ ಕುರಿತು ನಾವು ಡಿಟೇಲ್ ಆಗಿ ನೋಡೋಣ. ಇಲ್ಲಿ ಬರುವ ಒಂದು ಪಾತ್ರ ಯುಲಿಸಿಸ್, ಅವನೇನೆಲ್ಲ ಮಾಡ್ತಾನೆ ಅನ್ನೋದನ್ನು ಕೂಡ ನೋಡೋಣ. ಟ್ರೋಜನ್ ವಾರ್ ಆಗಿರುವಂತಹದ್ದು ಗ್ರೀಕ್ಸ್ ಮತ್ತು ಟ್ರೋಜನ್ಸ್ ಜನಗಳ ಮಧ್ಯೆ ಸುಮಾರು 10 ವರ್ಷಗಳ ಕಾಲ ಈ ಯುದ್ಧ ಮುಂದುವರೆದಿದೆ. ಈ ಯುದ್ಧಕ್ಕೆ ಮುಖ್ಯ ಕಾರಣ ಹೆಲೆನ್ ಎನ್ನುವ ಸುಂದರಿ. ಈ ಟ್ರೋಜನ್ ವಾರನ್ನು ಶಾಶ್ವತಗೊಳಿಸಿದ್ದು ಅಥವಾ ಅಮರಗೊಳಿಸಿದ್ದು ಈಲಿಯಡ್ ಎನ್ನುವ ಕೃತಿ. ಇದನ್ನು ಬರೆದವರು ಹಾಮರ್. ಇವರು ಗ್ರೀಕ್ ಸಾಹಿತ್ಯದ ಒಬ್ಬ ಶ್ರೇಷ್ಠ ಕವಿಯಾಗಿದ್ದರು. ಹಾಮರ್ ಈಲಿಯಡ್ ಮತ್ತು ಒಡೆಸಿ ಎನ್ನುವ 2 ಕೃತಿಗಳನ್ನು ಬರೆದಿದ್ದರು. ಹಾಗಿದ್ರೆ ಈ ಕೃತಿಯಲ್ಲಿ ಏನಿದೆ ನೋಡೋಣ. ಒಲಿಂಪಿಯನ್ ಗಾಡ್ಸ್ಗಳ ಮಧ್ಯೆ ಗಲಾಟೆ ಶುರುವಾಗುತ್ತೆ, ಅಂದರೆ ಯುದ್ಧ ಶುರುವಾಗುತ್ತದೆ. ಈ ಕೃತಿಯ ಆರಂಭಿಕ ಸೀನ್ನಲ್ಲಿ ಒಂದು ಪಾರ್ಟಿ ನಡೆಯೋದು ನಮಗೆ ಗೊತ್ತಾಗುತ್ತದೆ. ಆ ಪಾರ್ಟಿಗೆ ಎಲ್ಲ ದೇವರುಗಳನ್ನು, ಎಲ್ಲ ಗಾಡ್ಗಳನ್ನು ಕರೆಯಲಾಗಿತ್ತು. ಆದರೆ ಗಾಡ್ ಆಫ್ ಸ್ಟ್ರಿಫ್ ಆ್ಯಂಡ್ ಡಿಸ್ಕಾರ್ಡ್ ಆಗಿರುವ ಆರಿಸ್ ಎನ್ನುವ ದೇವತೆಯನ್ನು ಕರೆಯಲಾಗಿರಲಿಲ್ಲ. ಏಕೆಂದರೆ ಈಕೆ ಡಿಸ್ಪ್ಯೂಟ್ ಅಂದರೆ ಯುದ್ಧಗಳನ್ನು ಮಾಡುವ ದೇವತೆಯಾಗಿದ್ದಳು. ಆಕೆಯನ್ನು ಕರೆದರೆ ಪಾರ್ಟಿಯಲ್ಲಿ ಹಾಳಾಗುತ್ತದೆ ಎಂದು ಆಕೆಯನ್ನು ಕರೆದಿರಲಿಲ್ಲ. ಪಾರ್ಟಿ ಚೆನ್ನಾಗಿ ನಡೀತಾ ಇತ್ತು. ಈಗ ಆರಿಸ್ ಒಂದು ಗಿಫ್ಟನ್ನು ಕಳಿಸ್ತಾಳೆ ಪಾರ್ಟಿಗೆ. ಅದೊಂದು ಗೋಲ್ಡ್ ಆ್ಯಪಲ್ ಆಗಿತ್ತು, ಚಿನ್ನದಿಂದ ಮಾಡಲ್ಪಟ್ಟ ಆ್ಯಪಲ್ ಆಗಿತ್ತು. ಆ ಆ್ಯಪಲನ್ನು ಡೈನಿಂಗ್ ಟೇಬಲ್ನ ಮಧ್ಯದಲ್ಲಿ ಇಡಲಾಗಿತ್ತು. ಒಳಗಡೆ ಪಾರ್ಟಿ ನಡೀತಾ ಇತ್ತು. ಆ ಆ್ಯಪಲ್ನ ಮೇಲೆ ಫಾರ್ ದ ಮೋಸ್ಟ್ ಫೇರ್ ಅಂತ ಬರೆಯಲಾಗಿತ್ತು. ಯಾರು ಈ ಪಾರ್ಟಿಯಲ್ಲಿ ತುಂಬ ಸುಂದರರಾಗಿದ್ದಾರೆ, ಸೌಂದರ್ಯವುಳ್ಳವರಾಗಿದ್ದಾರೆ, ಅವರಿಗೆ ಈ ಆ್ಯಪಲ್ ಸಿಗುತ್ತದೆ ಎಂದರ್ಥ. ಆ ಪಾರ್ಟಿಯಲ್ಲಿ ತುಂಬ ಜನ ಸುಂದರ ಪುರುಷ ಅಥವಾ ಸ್ತ್ರೀಯರು, ದೇವತೆಗಳು ಇದ್ದರು. ಅವರೆಲ್ಲರೂ ಆ್ಯಪಲ್ ಬೇಕು ಅಂತ ಹೇಳಿ ಅದರ ಮೇಲೆ ಕೈ ಇಡಲಿಕ್ಕೆ ಇಷ್ಟಪಡ್ತಾರೆ. ಬಹಳಷ್ಟು ಜನ ಅದನ್ನು ಆಸೆ ಪಟ್ಟರು. ಕೊನೆಗೆ ಒಬ್ಬೊಬ್ಬರೇ ಬಿಡ್ತಾ ಹೋಗ್ತಾರೆ, ಇದು ಯಾರಿಗೂ ಸಿಗಲಿಕ್ಕಿಲ್ಲ ಅಂದ್ಕೊಳ್ತಾರೆ. ಆದರೆ ಕೊನೆಗೆ 3 ಜನ ದೇವತೆಗಳು ಆ ಆ್ಯಪಲ್ ನಮಗೇ ಬೇಕು ಅಂತೇಳಿ ಹಠ ಹಿಡಿತಾರೆ. 3 ಜನ ದೇವತೆಗಳು ಯಾರೆಂದರೆ ಅಬ್ರೊಡೈಟಿ, ಹೇರಾ ಆ್ಯಂಡ್ ಅಥೇನಾ. ಇವರು ಅತ್ಯುತ್ತಮ ಸುಂದರ ದೇವತೆಗಳೆಂದು ಹೆಸರುವಾಸಿಯಾಗಿದ್ದರು. ಆ ಪಾರ್ಟಿಯಲ್ಲಿ ಜ್ಯೂಸ್, ದ ಲಾರ್ಡ್ ಆಫ್ ಸ್ಕೈ ಅಂದರೆ ಆಕಾಶದ ದೇವತೆಯಾದ ಜ್ಯೂಸ್ ಕೂಡ ಆಸೀನರಾಗಿದ್ದರು. ಜ್ಯೂಸ್ ಈ 3ರಿಗೆ ಸಜೆಸ್ಟ್ ಮಾಡ್ತಾರೆ, ನಿಮ್ಮಿಬ್ಬರಲ್ಲಿ ಯಾರು ಸೌಂದರ್ಯವತಿಯರು ಅಂತ ನೋಡಲಿಕ್ಕೆ ಮೌಂಟ್ ಈಡಿಯಾ ಅನ್ನುವ ಸ್ಥಳಕ್ಕೆ ಹೋಗಿ. ಅಲ್ಲಿರುವ ಟ್ರಾಯ್ನ ಕಿಂಗ್, ಅವನ ಮಗ ರಾಜಕುಮಾರನ ಹೆಸರು ಪ್ಯಾರಿಸ್. ಆ ರಾಜಕುಮಾರನನ್ನು ಭೇಟಿಯಾಗಿ ಅವನಿಗೊಂದು ವಿಶೇಷ ಸಾಮರ್ಥ್ಯವಿದೆ. ಅದೆಂದರೆ ಯಾರು ಬ್ಯೂಟಿಫುಲ್ ಆಗಿದ್ದಾರೆ ಅವರ ಬ್ಯೂಟಿಯನ್ನು ಐಡೆಂಟಿಫೈ ಮಾಡುವ ಒಂದು ಟ್ಯಾಲೆಂಟ್ ಅವನಿಗಿದೆ, ಒಂದು ಪ್ರತಿಭೆ ಇದೆ. ನೀವು ಅವರನ್ನು ಭೇಟಿಯಾಗಿ ಅಂತ ಜ್ಯೂಸ್ ಹೇಳ್ತಾರೆ. ಇದರಿಂದ ನಮಗೆ ನಿಮ್ಮ 3ರಲ್ಲಿ ಯಾರು ಅತ್ಯಂತ ಸುಂದರಿ ಮತ್ತು ಈ ಗೋಲ್ಡನ್ ಆ್ಯಪಲ್ ಯಾರಿಗೆ ಸಿಗಬೇಕು ಅಂತ ನಾವು ಡಿಸೈಡ್ ಮಾಡಬಹುದು ಅಂತ ಜ್ಯೂಸ್ ಹೇಳ್ತಾರೆ. ಹಾಗೆ ಆ 3 ಪ್ಯಾರಿಸ್ನ ಹತ್ರ ಹೋಗಿ ಹೇಳ್ತಾರೆ, ನಮ್ಮ 3ರಲ್ಲಿ ಯಾರು ಅತ್ಯಂತ ಸುಂದರಿಯರು ನೀವು ಹೇಳಬೇಕು. ಅದೇ ಮತ್ತು ಅವರು ಒಂದೊಂದು ಆಫರ್ಗಳನ್ನು ಕೊಡ್ತಾರೆ. ಹೇರಾ ಹೇಳ್ತಾಳೆ, ನೀನು ನನ್ನನ್ನೇ ಸೌಂದರ್ಯವತಿ ಅಂತ ಹೇಳಿದರೆ ನಾನು ದೊಡ್ಡ ಸಾಮ್ರಾಜ್ಯದ ರಾಜನನ್ನಾಗಿ ಮಾಡ್ತೇನೆ ನಿನ್ನನ್ನು ಅಂತ ಹೇಳ್ತಾಳೆ. ಅಥೆನಾ ಎನ್ನುವ ಗಾಡೆಸ್ ಹೇಳ್ತಾಳೆ, ನೀನು ಮಿಲಿಟ್ರಿಯಲ್ಲಿ ತುಂಬ ಶಕ್ತಿಶಾಲಿ ಆಗ್ತಿ. ಎಷ್ಟು ಶಕ್ತಿಶಾಲಿ ಅಂದರೆ ಇಡೀ ಗ್ರೀಕ್ ದೇಶವನ್ನೇ ಆಳುವಷ್ಟು ಶಕ್ತಿಶಾಲಿಯನ್ನಾಗಿ ನಾನು ಮಾಡ್ತೇನೆ. ಕೊನೆಗೆ ಉಳಿಯುವಂಥ ದೇವತೆ ಅಫ್ರೊಡೈಟ್. ಅವರೊಂದು ಆಫರ್ ಕೊಡ್ತಾರೆ, ಏನಂದರೆ ನೀನು ನನ್ನನ್ನು ಅತ್ಯಂತ ಸೌಂದರ್ಯವತಿ ಎಂದು ಘೋಷಿಸಿದರೆ ನಾನು ಇಡೀ ಗ್ರೀಕ್ ದೇಶದಲ್ಲಿ ತುಂಬ ಸೌಂದರ್ಯವತಿಯಾಗಿರುವ ಹುಡುಗಿಯನ್ನು ನಿನ್ನೊಂದಿಗೆ ಪ್ರೇಮದಲ್ಲಿ ಬೀಳುವಂತೆ, ಪ್ರೇಮದ ಹುಚ್ಚು ಹಿಡಿಯುವಂತೆ ನಾನು ಮಾಡ್ತೇನೆ ಅಂತ ಹೇಳ್ತಾರೆ. ಈ 3 ಆಫರ್ಗಳನ್ನು ಕೇಳಿದ ಪ್ಯಾರಿಸ್ ಕೊನೆಗೆ ಅಫ್ರೊಡೈಟ್ ಅಂದರೆ ಕೊನೆಗೆ ಹೇಳುವ ದೇವತೆಯ ಮಾತುಗಳನ್ನು ಒಪ್ಪಿಕೊಂಡು ಆಕೆಯನ್ನು ಸೌಂದರ್ಯವತಿ ಎಂದು ಘೋಷಣೆ ಮಾಡಿಬಿಡ್ತಾನೆ. ಇಲ್ಲಿ ತನಕ ನಾನು ಹೇಳಿದ ಮಾತುಗಳು ಕ್ಲಿಯರ್ ಅನಿಸಿರಬೇಕಲ್ಲ. ಇಲ್ಲಿಗೆ ಒಂದು ರೀತಿಯ ಕತೆ ಮುಗಿಯುತ್ತದೆ. ಇನ್ನು ಹೊಸದಾಗಿ ಶುರುವಾಗುವ ಕತೆ ಇದೆಯಲ್ಲ, ಅದು ತುಂಬ ಭಯಾನಕವಾಗಿದೆ. ಕಥೆಯಲ್ಲಿ ಒಂದು ವಿಶ್ವದಲ್ಲೇ ಬಹಳ ಸೌಂದರ್ಯವತಿಯಾದ ಹುಡುಗಿ ಹೆಲೆನ್ನ ಕತೆ ಇದೆ. ಹೆಲೆನ್ ಇದ್ದಾಳೆ. ಹೆಲೆನ್ ಗ್ರೀಸ್ನ ಹುಡುಗಿಯಾಗಿದ್ದಳು. ಅವಳ ತಂದೆ ಹೆಸರು ಜ್ಯೂಸ್ ಹಾಗೂ ಪ್ಯಾರಿಸ್ ಟ್ರಾಯ್ನ ರಾಜಕುಮಾರನಾಗಿದ್ದ. ಆಕೆಯ ಗಂಡನ ಹೆಸರು ಮೆಲೆನಿಯಸ್. ಅವನು ಸ್ಪಾರ್ಟಾದ ರಾಜನಾಗಿದ್ದ. ಸ್ಪಾರ್ಟಾ ಒಂದು ಬಹಳ ಶ್ರೀಮಂತ ರಾಷ್ಟ್ರವಾಗಿತ್ತು.
ಶ್ರೀಮಂತಿಕೆಯಿತ್ತು, ಹಾಗೆ ಸೌಂದರ್ಯ ಕೂಡ ಇತ್ತು. ಹಾಗಾಗಿ ಹೆಲೆನ್ ಶ್ರೀಮಂತ ರಾಜ್ಯದ ಶ್ರೀಮಂತ ಸೌಂದರ್ಯವತಿ ರಾಣಿಯಾಗಿ ಮೆರಿತಾ ಇದ್ಲು. ದೇವತೆ ಅಫ್ರೊಡೈಟ್ ಕೊಟ್ಟಂತಹ ವರ ಪ್ಯಾರಿಸಿಗೆ, ಅದು ಪ್ರಪಂಚದ ಅತ್ಯಂತ ಸೌಂದರ್ಯವತಿ ಹುಡುಗಿಯನ್ನು ನಿನ್ನ ಪ್ರೇಮದ ಬಲೆಯಲ್ಲಿ ಬೀಳುವ ಹಾಗೆ ಮಾಡ್ತೇನೆ ಅನ್ನೋದು ಪ್ಯಾರಿಸನ್ನು ಅಲ್ಲಿ ತನಕ ಕರ್ಕೊಂಡು ಬರ್ತದೆ. ಮೆಲೆನಿಯಸ್ ಯಾವುದೋ ಬೇರೆ ಕೆಲಸದ ಮೇಲೆ ಹೊರಗಡೆ ಹೋಗುವ ತಯಾರಿಯಲ್ಲಿರ್ತಾನೆ. ಆಗ ವೀನಸ್ ಪ್ಯಾರಿಸ್ ಹತ್ರ ಬಂದು ಹೇಳ್ತಾನೆ, ಹೆಲೆನ್ ನಿನ್ನನ್ನು ನೋಡಿದ ತಕ್ಷಣ ನಿನ್ನ ಮೇಲೆ ಪ್ರೀತಿಯಲ್ಲಿ ಬಿದ್ದು ಬಿಡ್ತಾಳೆ, ಹುಚ್ಚಿ ಆಗ್ತಾಳೆ ನಿನ್ನ ಪ್ರೇಮದಲ್ಲಿ ಅಂತ ಹೇಳ್ತಾನೆ. ಇದನ್ನು ಕೇಳಿದ ಪ್ಯಾರಿಸ್ ಸೀದಾ ಹೆಲೆನ್ಲನ್ನು ಗ್ರೀಸ್ನಿಂದ ತನ್ನ ಸಿಟಿ ಆಫ್ ಟ್ರಾಯ್ಗೆ ಕರ್ಕೊಂಡು ಬರ್ತಾನೆ. ಮೆಲೆನಿಯಸ್ಸಿಗೆ ತನ್ನ ಹೆಂಡತಿಯನ್ನು ಯಾರು ಹೊತ್ತೊಯ್ದಿದ್ದಾರೆ ಅನ್ನೋ ವಿಷಯ ಗೊತ್ತಾಗುತ್ತದೆ. ಕೋಪಗೊಂಡು ಸಿಟಿ ಆಫ್ ಟ್ರಾಯ್ ಮೇಲೆ ಯುದ್ಧ ಸಾರಬೇಕು ಅಂತ ಮೆಲೆನಿಯಸ್ ಯೋಚನೆ ಮಾಡ್ತಾನೆ. ಸಾವಿರಾರು ಶಿಪ್ಪುಗಳು ಟ್ರಾಯ್ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಸಮುದ್ರದಲ್ಲಿ ತೇಲಿಕೊಂಡು ಹೋಗ್ತದೆ. ಮೆಲೆನಿಯಸ್ನೊಟ್ಟಿಗೆ ಅವನ ತಮ್ಮ ಅಗಮೆಮ್ನನ್ ಕೂಡ ಸೇರಿಕೊಳ್ತಾನೆ. ಈ ಇಬ್ಬರು ಸೇರಿಕೊಂಡು ಸಿಟಿ ಆಫ್ ಟ್ರಾಯನ್ನು ಪೂರ್ಣವಾಗಿ ಬದಲಾಯಿಸಬೇಕು ಅಂತೇಳಿ ಅವರ ಸೈನ್ಯವನ್ನು ತಗೊಂಡು ಯುದ್ಧ ಸಾರ್ತಾರೆ. ಇಲ್ಲೊಂದು ಸಮಸ್ಯೆ ಎದುರಾಗುತ್ತದೆ. ಸಿಟಿ ಆಫ್ ಟ್ರಾಯ್ ಮೇಲೆ ಯುದ್ಧ ಸಾರುವುದು ಅಷ್ಟೊಂದು ಸುಲಭವಾಗಿರಲಿಲ್ಲ. ಯಾರು ಯುದ್ಧ ಸಾರ್ತಾನೂ ಇರಲಿಲ್ಲ. ಯಾಕಂದರೆ ಅದರ ಗೋಡೆಗಳು ಬೃಹತ್ ಆಕಾರದಲ್ಲಿ ದೊಡ್ಡದಾಗಿದ್ದವು, ಬಹಳ ಬಲಿಷ್ಠವೂ ಆಗಿತ್ತು. ಅವರೊಂದಿಗೆ ಯುದ್ಧ ಸಾರಿ ಆ ಯುದ್ಧವನ್ನು ಜಯಿಸುವುದು ಅಷ್ಟೊಂದು ಸುಲಭದ ಮಾತಾಗಿರಲಿಲ್ಲ. ಆದರೆ ಹೋರಾಡುವುದು ಇವರಿಗೊಂದು ಸವಾಲಾಗಿತ್ತು. ಯಾಕಂದರೆ ಅಲ್ಲಿಯ ರಾಜಕುಮಾರ ನಮ್ಮ ರಾಣಿಯನ್ನೆತ್ತಿಕೊಂಡು ಹೋಗಿದ್ದಾನೆ ಅಂದರೆ ಅದು ನಮಗೆ ಒಂದು ಶೇಮ್ ವಿಚಾರವಾಗಿತ್ತು. ಆ ಯುದ್ಧ ಹತ್ರ 10 ವರ್ಷಗಳ ತನಕ ನಡೆಯಿತು. ಯಾವುದೇ ರೀತಿಯ ಸರಿಯಾದ ಫಲಿತಾಂಶ ಸಿಗಲಿಲ್ಲ. ಯಾವ ಕಡೆಗೂ ಪೂರ್ಣವಾದ ಜಯ ಸಿಗಲೇ ಇಲ್ಲ. 10 ವರ್ಷಗಳ ತನಕ ಗ್ರೀಸ್ ಸೈನ್ಯ ಟ್ರಾಯಲ್ಲೇ ಬೀಡು ಬಿಟ್ಟಿತ್ತು. ಸಣ್ಣ ಸಣ್ಣ ಯುದ್ಧಗಳಾಗುತ್ತಿತ್ತು, ಯುದ್ಧ ನಿಲ್ಲುತ್ತಿತ್ತು, ಪುನಃ ಯುದ್ಧ ಮಾಡ್ತಿದ್ರು. ಆದರೆ ಜಯ ಯಾರ ಪಾಲಿಗೂ ದಕ್ಕಿರಲಿಲ್ಲ. ಒಂದೊಂದು ಸಲ ಯುದ್ಧ ಗ್ರೀಕ್ ಮತ್ತು ಟ್ರಾಯ್ ಮಧ್ಯೆ ಆಗದೆ ಗ್ರೀಕ್ನ ಅವರ ಸೈನ್ಯದೊಳಗೆ ಯುದ್ಧವಾಗುತ್ತಿತ್ತು. ಗ್ರೀಸ್ ಸೈನ್ಯದಲ್ಲಿ ಒಬ್ಬ ಯೋಧ ಇದ್ದ. ಅವನ ಹೆಸರು ಅಕಿಲೀಸ್. ಅವನು ತುಂಬ ಧೈರ್ಯಶಾಲಿ ಯೋಧನಾಗಿದ್ದ. ಅವನು ಕೇವಲ ಸಾಮಾನ್ಯ ಒಬ್ಬ ಯೋಧನಾಗಿರದೆ ಅವನ ಬಳಿ ಎಕ್ಸ್ಟ್ರಾರ್ಡಿನರಿ ಪವರ್ಸ್ ಎಲ್ಲ ಇತ್ತು. ಆ ಶಕ್ತಿಯನ್ನು ಏನೆಂದರೆ ಯಾವುದೇ ಒಬ್ಬ ವ್ಯಕ್ತಿ ಅವನ ಇಡೀ ಶರೀರವನ್ನು ಒಂದೇ ಸಲಕ್ಕೆ ಕತ್ತರಿಸುವುದು ಅಥವಾ ಕೊಲ್ಲುವುದು ಸಾಧ್ಯವಾಗಿರಲಿಲ್ಲ, ತುಂಡರಿಸುವುದು ಸಾಧ್ಯವಾಗಿರಲಿಲ್ಲ. ಹಾಗಾಗಿ ಅವನು ಎಷ್ಟೇ ಯುದ್ಧ ಮಾಡಿದರೂ ಸಾಯ್ತಾನೆ ಇರಲಿಲ್ಲ. ಅವನ ಜೊತೆ ಒಂದು ದೊಡ್ಡ ಸೈನ್ಯವೂ ಇತ್ತು. ಇದು ಎಲ್ಲರಿಗೂ ದೊಡ್ಡ ಸವಾಲಿನ ಪ್ರಶ್ನೆಯಾಗಿತ್ತು. ಅವನಿಗೆ ಪ್ರೈಸಸ್ ಎನ್ನುವ ಒಬ್ಬಳು ಬ್ಯೂಟಿಫುಲ್ ಹುಡುಗಿಯ ಜೊತೆ ಪ್ರೀತಿಯಾಗುತ್ತದೆ. ಹಾಗಾಗಿ ಅವನು ಯುದ್ಧದಲ್ಲಿ ನಾನು ಲಡಾಯಿ ಮಾಡೋದಿಲ್ಲ ಅಂತ ಹೇಳಿಬಿಡ್ತಾನೆ. ಹಾಗಾಗಿ ಅವನು ತಿರುಗಿ ತನ್ನ ಮನೆ ಗ್ರೀಸಿಗೆ ಹೋಗ್ತೇನೆ ಅಂತ ಹೇಳ್ತಾನೆ. ಅವನನ್ನು ಬಿಟ್ಟು ಗ್ರೀಕ್ ಟ್ರಾಯೊಂದಿಗೆ ಯುದ್ಧ ಮಾಡುವುದು ಸಾಧ್ಯವಲ್ಲದ ಮಾತಾಗಿತ್ತು. ಟ್ರಾಯ್ ಸೈನ್ಯ ಮೆಲೆನಸ್ನ ಶಿಪ್ಗಳ ಮೇಲೆ ಆಕ್ರಮಣ ಮಾಡುತ್ತದೆ, ಅದಕ್ಕೆ ಬೆಂಕಿ ಹಚ್ಚುತ್ತದೆ, ಸಂಪೂರ್ಣವಾಗಿ ನಾಶವನ್ನು ಮಾಡಿಬಿಡುತ್ತದೆ. ಇವೆಲ್ಲವನ್ನ ತಡೆಯಲು ಅಕಿಲೀಸ್ನ ಅಗತ್ಯ ಗ್ರೀಸ್ ಸೈನ್ಯಕ್ಕಿತ್ತು. ಗ್ರೀಕ್ ಸೈನ್ಯದಲ್ಲಿ ಅವನನ್ನು ಹೊರತುಪಡಿಸಿ ಉಲಿಸಿಸ್ ಮತ್ತು ಅಜಾಕ್ಸ್ ಎನ್ನುವ ಇನ್ನಿಬ್ಬರು ಯೋಧರು ತುಂಬ ಬಲಿಷ್ಠರಾಗಿದ್ದರು. ಅಕಿಲೀಸ್ ಯುದ್ಧದಲ್ಲಿ ನಾನು ಭಾಗಿಯಾಗುವುದಿಲ್ಲ ಅಂತ ಹೇಳಿಬಿಡ್ತಾನೆ. ಆಗ ಏನಾಗುತ್ತದಂದರೆ ಹೆಲೆನ್ ಎತ್ತಿಕೊಂಡು ಹೋದಂತಹ ಪ್ಯಾರಿಸ್ನ ಸಹೋದರನಾದ ಹೆಕ್ಟರ್ ಅಕಿಲೀಸ್ನ ಗೆಳೆಯನನ್ನು ಕೊಂದು ಬಿಡ್ತಾನೆ. ಬೈ ಮಿಸ್ಟೇಕಾಗಿ ಅವನನ್ನು ಕೊಂದು ಬಿಡ್ತಾನೆ. ಅವನು ಕೊಲ್ಲಲೇಬೇಕು ಅನ್ನೋ ಉದ್ದೇಶ ಇರಲಿಲ್ಲ. ಈಗ ಅಕಿಲೀಸಿಗೆ ಯುದ್ಧ ಅನಿವಾರ್ಯವೆನಿಸ್ತದೆ. ಅಷ್ಟು ಆತ್ಮೀಯ ಗೆಳೆಯನನ್ನು ಕೊಂದ ಕಾರಣದಿಂದ ಅವನು ಯುದ್ಧಕ್ಕೆ ಪುನಃ ಮರಳುತ್ತಾನೆ. ಅಕಿಲೀಸ್ ತನ್ನ ಸೈನ್ಯವನ್ನು ಬಿಟ್ಟು ಏಕಾಂಗಿಯಾಗಿ ಹೆಕ್ಟರನ್ನು ಭೇಟಿಯಾಗ್ತಾನೆ. ಹೆಕ್ಟರ್ ಕೂಡ ಒಬ್ಬನೇ ಇರ್ತಾನೆ, ಅಕಿಲೀಸ್ ಕೂಡ ಒಬ್ಬನೇ ಇರ್ತಾನೆ. ಗೋಡೆಗಳ ಮೇಲೆ ನಿಂತ ಜನರು ಇವರಿಬ್ಬರು ಯುದ್ಧ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಳ್ತಾರೆ. ಅವರಿಬ್ಬರ ಮಧ್ಯೆ ನಿಜವಾಗಿಯೂ ಯುದ್ಧವಾಗ್ತದೆ ಹಾಗೂ ಹೆಕ್ಟರ್ ಕೊನೆಯಲ್ಲಿ ಕೊಲ್ಲಲ್ಪಡ್ತಾನೆ. ಅಕಿಲೀಸ್ ಹೆಕ್ಟರ್ನ ಮೃತ ಶರೀರವನ್ನು ಒಂದು ಹಗ್ಗದಲ್ಲಿ ಕಟ್ಟಿಕೊಂಡು ಎಲ್ಲರ ಎದುರು ಅದನ್ನು ಎತ್ತಿಕೊಂಡು ಬರ್ತಾನೆ. ಎಲ್ಲರಿಗೆ ಇವನು ಡೆಡ್ ಬಾಡಿಯನ್ನು ನೋಡಬೇಕು, ನನಗೆ ತೊಂದರೆ ಮಾಡಿದವರಿಗೆ ಯಾವ ಪರಿಸ್ಥಿತಿ ಬರ್ತದೆ ಅಂತ ಗೊತ್ತಾಗಬೇಕು ಅಂತ ತೋರಿಸ್ತಾ ಇರ್ತಾನೆ. ಕೊನೆಗೆ ಅವನ ಡೆಡ್ ಬಾಡಿಯನ್ನು ಟ್ರಾಯ್ಗೆ ಬಿಟ್ಟು ಬಿಡ್ತಾನೆ ಮತ್ತು ಹೇಳ್ತಾನೆ, ಇವನ ಡೆಡ್ ಬಾಡಿಯ ಅಂತ್ಯ ಸಂಸ್ಕಾರ ಆಗೋ ತನಕ ನಾವು ಪುನಃ ಯುದ್ಧ ಸಾರುವುದಿಲ್ಲ. ಅಕಿಲೀಸಿಗೆ ಟ್ರಾಯ ಪ್ರಿನ್ಸೆಸ್ ಆದ ಪಾಲಿಕ್ಸಿನಾನ ಮೇಲೆ ಪ್ರೀತಿಯಾಗುತ್ತದೆ. ಪಾಲಿಕ್ಸಿನಾ ಪ್ಯಾರಿಸ್ ಮತ್ತು ಹೆಕ್ಟರ್ನ ಕಸಿನ್ ಆಗಿದ್ದಾಳೆ. ಇಬ್ಬರು ಹತ್ತಿರ ಇರುವ ದೇವಸ್ಥಾನದಲ್ಲಿ ಮದುವೆಯಾಗಲು ಹೋಗುತ್ತಾರೆ. ಅಲ್ಲಿಗೆ ಪ್ಯಾರಿಸ್ನ ಆಗಮನವಾಗುತ್ತದೆ. ಪ್ಯಾರಿಸ್ ಈ ನಾಟಕದಲ್ಲಿ ಶುರುವಾದ ಮೇಲೆ ಅವಳು ಹೆಲನನ್ನು ಎತ್ತಿಕೊಂಡು ಹೋದ ಮೇಲೆ ಈಗಷ್ಟೇ ಬರ್ತಾ ಇದ್ದಾನೆ. ಯಾಕಂದರೆ ಅವನಷ್ಟೊಂದು ಧೈರ್ಯವಂತ ಆಗಿರಲಿಲ್ಲ. ಪ್ಯಾರಿಸ್ ಅಲ್ಲಿಗೆ ಬಂದವನೇ ಏನೂ ಮಾತನಾಡದೆ ತೆಗೆದು ತನ್ನ ಖಡ್ಗ ತಗೊಂಡು ಅಕಿಲೀಸ್ನ ಕಾಲಿಗೆ ಹಿಂದುಗಡೆಯಿಂದ ಹೀಲ್ ಪಾರ್ಟಿಗೆ ಹೊಡಿತಾನೆ. ಆಗ ಅಕಿಲೀಸ್ ಸತ್ತೇ ಹೋಗ್ತಾನೆ. ಹೇಗೆ ಸತ್ತ? ಇಲ್ಲೊಂದು ಕಥೆ ಇದೆ. ಅಕಿಲೀಸ್ನ ಶರೀರದಲ್ಲಿ ಈಗಾಗಲೇ ನಾವು ಹೇಳಿದಂತೆ ಯಾವುದೇ ಭಾಗಕ್ಕೆ ಪೆಟ್ಟು ಬಿದ್ದರೂ ಅವನು ಸಾವು ಅನ್ನೋದೇ ಅವನಿಗೆ ಸಂಭವಿಸೋದಿಲ್ಲ. ಆದರೆ ಹೀಲಿಗೆ ಪೆಟ್ಟು ಬಿದ್ದ ತಕ್ಷಣ ಅವನು ತೀರ್ಕೊಳ್ತಾನೆ. ಯಾಕೆ? ಅಂದರೆ ಹಿಮ್ಮಡಿ. ಅದು ಹಿಮ್ಮಡಿಗೆ ಪೆಟ್ಟು ಬಿದ್ದರೆ ಮಾತ್ರ ಅವನು ಯಾಕೆ ಸಾಯ್ತಾ ಇದ್ದ? ಅವನು ಸಣ್ಣವನಿರಬೇಕಾದ್ರೆ ಅವನ ತಾಯಿ ಅವನನ್ನು ಸ್ನಾನ ಮಾಡಿಸಬೇಕಾದ್ರೆ ಮೊಣಕಾಲಿನಲ್ಲಿ ಅಂದರೆ ಹಿಮ್ಮಡಿಯಲ್ಲಿ ಹಿಡ್ಕೊಂಡು ನದಿಯಲ್ಲಿ ಮುಳುಗಿಸಿ ಸ್ನಾನ ಮಾಡಿಸ್ತಾ ಇದ್ರು.
ತನ್ನ ಶರೀರದ ಯಾವ ಭಾಗಕ್ಕೆಲ್ಲ ಆ ನದಿಯ ನೀರು ತಾಗಿರುತ್ತದೋ ಆ ಭಾಗವೆಲ್ಲ ಅಮರತ್ವವನ್ನು ಪಡೆಯುತ್ತದೆ. ಅವನ ತಾಯಿ ಯಾವ ಭಾಗವನ್ನು ಹಿಡ್ಕೊಂಡು ನದಿಯ ನೀರಲ್ಲಿ ಮುಳುಗಿಸಿದ್ರು ಆ ಭಾಗಕ್ಕೆ ನೀರು ತಾಗದೇ ಇದ್ದ ಕಾರಣ ಆ ಭಾಗ ಅಮರತ್ವವನ್ನು ಪಡೆದಿರಲಿಲ್ಲ. ಅದೇ ಭಾಗಕ್ಕೆ ಪ್ಯಾರಿಸ್ ಬಾಣವನ್ನು ಹೊಡೆದು ಅವನು ಸಾಯುವಂತೆ ಮಾಡಿದ. ಅಕಿಲೀಸ್ ಹೀಲ್ಸ್ ಅಂದರೆ ವೀಕ್ ಪಾಯಿಂಟ್ ಆಫ್ ಎ ಪರ್ಸನ್, ಅಂದರೆ ಮಾನವನಲ್ಲಿರುವ ದೌರ್ಬಲ್ಯಗಳು. ಅದೇ ವ್ಯಕ್ತಿಯ ದುರ್ಬಲತೆಯ ಬಗ್ಗೆ ಮಾತಾಡುವಾಗ ಆತನ ದುರ್ಬಲತೆಯ ಸಂಕೇತವಾಗಿ ಅಕಿಲೀಸ್ ಹೀಲ್ಸ್ ಅನ್ನುವ ಪದವನ್ನು ಆನಂತರ ನಾವು ಉಪಯೋಗಿಸ್ತಾ ಬರ್ತಾ ಇದ್ದೇವೆ. ಅಕಿಲೀಸ್ನ ಮರಣದ ನಂತರವೂ ಈ ಯುದ್ಧ ಕಂಟಿನ್ಯೂ ಆಗ್ತಾನೆ ಹೋಗುತ್ತೆ. ಟ್ರೋಜನ್ ವಾರ್, ಟ್ರಾಯ್ ಮತ್ತು ಗ್ರೀಸಿನ ಮಧ್ಯೆ. ಮುಂದೆ ಯುಲಿಸಸ್ನಿಂದಾಗಿ ಈ ಯುದ್ಧ ಕೊನೆಗೊಳ್ಳುತ್ತದೆ. ಯುಲಿಸಿಗೆ ಒಂದು ಉದ್ದೇಶವಿತ್ತು, ಅದೇನೆಂದರೆ ಟ್ರೋಜನ್ ವಾರನ್ನು ನಾವೇ ಕೊನೆಗೊಳಿಸಬೇಕು, ನಾವೇ ವಿನ್ನರ್ ಆಗಬೇಕು, ಜಯ ನಮ್ಮ ಪಾಲಿಗೆ ಸಿಗಬೇಕು ಅನ್ನೋದು. ಅದಕ್ಕಾಗಿ ಅವನು ತನ್ನ ಸೈನ್ಯವನ್ನು ಸೇರಿಸಿಕೊಂಡು ಒಂದು ಇಡೀ ಕಟ್ಟಿಗೆಯಿಂದ ಮಾಡಲ್ಪಟ್ಟ ಕುದುರೆಯನ್ನು ರಚಿಸ್ತಾನೆ. ಹೊರಗಡೆಯಿಂದ ಕುದುರೆಯಾಗಿ ಕಾಣುತ್ತಿದ್ದರೂ ಒಳಗಡೆ ತುಂಬ ಟೊಳ್ಳಾಗಿತ್ತು. ಅದರಲ್ಲಿ ಬಹಳ ಸಂಖ್ಯೆಯ ಸೈನಿಕರು ನಿಲ್ಲಬಹುದಾಗಿತ್ತು. ಹಾಗೆ ಅಷ್ಟು ಜನ ಸೈನಿಕರು ಆ ಕುದುರೆಯ ಒಳಗಡೆ ನಿಲ್ಲುತ್ತಾರೆ, ಸ್ಟೇ ಆಗ್ತಾರೆ. ರಾತ್ರಿಯ ಸಮಯದಲ್ಲಿ ಯುಲಿಸಿಸ್ ಮತ್ತು ಅವನ ಸೈನ್ಯ ಈ ಕಟ್ಟಿಗೆಯಿಂದ ಮಾಡಲ್ಪಟ್ಟ ಕುದುರೆಯನ್ನು ಟ್ರಾಯ್ನ ಗೇಟಿನ ಹತ್ರ, ಅಂದರೆ ಮುಖ್ಯ ದ್ವಾರದ ಹತ್ರ ಬಿಟ್ಟು ಬಿಡ್ತಾರೆ. ಎಲ್ಲರೂ ಸೇರಿಕೊಂಡ ಕುದುರೆಯನ್ನು ಅಲ್ಲಿ ನಿಲ್ಲಿಸಿ ಅಲ್ಲಿಂದ ಹಿಂದುಗಡೆ ಬಂದು ಬಿಡ್ತಾರೆ. ಅಂದರೆ ಅವರು ಟ್ರಾಯ್ಯ ಜನರಿಗೆ ಅದು ಬರೀ ಕುದುರೆ ಅನ್ನುವ ರೀತಿ ಕಲ್ಪನೆಯನ್ನು ಕೊಡ್ತಾರೆ, ಅಲ್ಲಿ ಯಾರು ಸೈನಿಕರು ಇಲ್ಲ ಅನ್ನುವ ಕಲ್ಪನೆಯನ್ನು ಕೊಡ್ತಾರೆ. ಆದರೆ ನಿಜವಾಗಿಯೂ ಆ ಕುದುರೆ ಒಳಗಡೆ ಬೇಕಾದಷ್ಟು ಜನ ಸೈನಿಕರು ಸ್ಟೇ ಆಗಿದ್ರು, ನಿಂತಿದ್ರು. ಅದನ್ನು ನೋಡಿಕೊಂಡು ಟ್ರಾಯ್ನ ಜನರು ಅಂದುಕೊಳ್ತಾರೆ, ಇದೊಂದು ದೊಡ್ಡ ಬೃಹದಾಕಾರದ ಕುದುರೆಯಾಗಿದೆ, ಇದನ್ನು ಯಾವುದೇ ಕಾರಣಕ್ಕೂ ಒಳಗಡೆ ಅಂದರೆ ಅರಮನೆಯ ಪ್ಯಾಲೇಸ್ನ ಹತ್ತಿರ ಬಿಟ್ಕೊಳ್ಳೋದು ಬೇಡ ಅಂತ ಅಂದ್ಕೊಳ್ತಾರೆ. ಎಲ್ಲವರು ಅದಕ್ಕೆ ಬೆಂಕಿ ಇಡುವ ಯೋಚನೆಯನ್ನು ಮಾಡುತ್ತಾರೆ. ಆದರೆ ಕೊನೆಗೆ ಅವರು ನಿರ್ಧಾರ ಮಾಡೋದು ಏನಂದರೆ, ಕುದುರೆ ಅನ್ನೋದು ಟ್ರೋಜನ್ ಜನರ ಸೇಕ್ರೆಡ್ ಅನಿಮಲ್, ಪವಿತ್ರವಾದ ಪ್ರಾಣಿಯಾಗಿತ್ತು. ಅಂತಹ ಪವಿತ್ರ ಪ್ರಾಣಿಗೆ ಯಾವುದೇ ಕಾರಣಕ್ಕೂ ಬೆಂಕಿ ಇಡೋದು ಸರಿಯಲ್ಲ ಅಂತ ಡಿಸೈಡ್ ಮಾಡ್ತಾರೆ. ಅವರ ಆ ಕುದುರೆಯನ್ನು ಏನು ತೊಂದರೆ ಇಲ್ಲ ಅಂತ ಅಂದ್ಕೊಂಡು ಮುಖ್ಯ ದ್ವಾರವನ್ನು ತೆರೆದು ಒಳಗಡೆ ತಗೊಂಡು ಹೋಗ್ತಾರೆ, ಸೈನಿಕರಿರುವ ಕಡೆ ತಗೊಂಡು ಹೋಗ್ತಾರೆ. ಇದನ್ನು ಯುಲಿಸಿಸ್ ಒಳಗಡೆಯಿಂದ ಗಮನಿಸ್ತಾ ಇದ್ದ. ಟ್ರಾಯ್ಯ ಜನರು ಸುಮಾರು 10 ವರ್ಷದ ಯುದ್ಧಗಳನ್ನು ಮುಗಿಸಿ ನಾವು ಜಯಶೀಲರಾದ್ವಿ ಅಂತ ಅಂದ್ಕೊಂಡು ಖುಷಿಯಿಂದ ಮದ್ಯಪಾನ ಮಾಡಿ ಮಲಗಿದ್ದರು. ಮುಖ್ಯ ದ್ವಾರದ ಒಳಗಡೆ ಬಂದ ಕುದುರೆಯಿಂದ ಎಲ್ಲ ಸೈನಿಕರು ಮತ್ತು ಯುಲಿಸಿಸ್ ಹೊರಗಡೆ ಬಂದು ಮುಖ್ಯವಾಗಿ ಮುಖ್ಯ ದ್ವಾರದ ಸೈನಿಕರನ್ನೇ ಕೊಂದು ಬಿಡ್ತಾರೆ. ಇದರಿಂದ ಹೊರಗಡೆ ಇದ್ದಂತಹ ಗ್ರೀಸ್ನ ಉಳಿದ ಸೈನಿಕರು ಕೂಡ ಒಳಗಡೆ ಬರಲಿಕ್ಕೆ ಸಾಧ್ಯವಾಯಿತು. ಅವರು ಇಡೀ ಕೋಟೆಯ ಒಳಗಡೆ ಬಂದು ಎಲ್ಲ ವಸ್ತುಗಳಿಗೂ ಎಲ್ಲ ಜನರಿಗೂ ಬೆಂಕಿ ಕೊಟ್ಟು ನಾಶ ಮಾಡಿಬಿಡ್ತಾರೆ. ಗ್ರೀಸ್ ಯುದ್ಧವನ್ನು ಜಯಿಸುವುದರೊಂದಿಗೆ ಟ್ರೋಜನ್ ವಾರ್ ಕೊನೆಗೊಳ್ಳುತ್ತದೆ. ಯುದ್ಧ ಕೊನೆಗೊಂಡಿದ್ದು ಗ್ರೀಕ್ ಜನರು ತುಂಬ ಸಮಯಗಳ ನಂತರ ತಮ್ಮ ಮನೆಗಳಿಗೆ ಹಿಂದಿರುಗ್ತಾ ಇದ್ದಾರೆ. ಗ್ರೀಸಿನ ಸೈನಿಕರು ಯುದ್ಧ ಮುಗಿಸಿ ಸಂತೋಷದಿಂದ ಮರಳಿ ಬರಬೇಕಾದ್ರೆ ಸಮುದ್ರದಲ್ಲಿ ಚಂಡಮಾರುತ ಎದುರಾಗುತ್ತದೆ. ಸಮುದ್ರದಲ್ಲಿ ಚಂಡಮಾರುತವನ್ನು ಎಬ್ಬಿಸಿದವನು ಗಾಡ್ ಆಫ್ ಸಿ ನೆಪ್ಚೂನ್, ಅಂದರೆ ಸಮುದ್ರ ರಾಜನಾದ ನೆಪ್ಚೂನ್. ಗ್ರೀಸಿನ ಸೈನ್ಯ ಯುದ್ಧವನ್ನೇನೂ ಜಯಿಸಿದೆ, ಆದರೆ ತೊಂದರೆಗಳು ಇನ್ನೂ ಬರ್ತಾ ಇದೆ. ಏಕೆಂದರೆ ಗ್ರೀಸ್ ಸೈನ್ಯವು ಟ್ರಾಯಲ್ಲಿ ಯುದ್ಧ ಮಾಡಬೇಕಾದ್ರೆ ತುಂಬ ಹೋಲಿ ಪ್ಲೇಸಸ್ ಆದ ಮಂದಿರಗಳು, ದೇವಸ್ಥಾನಗಳನ್ನೆಲ್ಲ ಕೆಡವಿದೆ. ಇವರ ಈ ಎಲ್ಲ ಕೆಲಸಗಳಿಂದ ದೇವರೇ ದುಃಖಿತಗೊಂಡಿದ್ದರು. ಹಾಗಾಗಿ ಸಮುದ್ರ ದೇವತೆಯಾದ ನೆಪ್ಚೂನಿಗೆ ಆರ್ಡರ್ ಮಾಡಿ ಚಂಡಮಾರುತವನ್ನು ಬರೆಸಿದರು. ಗ್ರೀಸಿನ ಸೈನ್ಯದಲ್ಲಿ ಉಳಿದವರೆಲ್ಲ ಸತ್ತು ಯುಲಿಸಿಸ್ ಮಾತ್ರ ಬದುಕಿ ಉಳಿತಾನೆ. ಆಗ ಇನ್ನೊಂದು ತೂಫಾನ್ ಎದುರಾಗಿ ಅವನ ಸಹಚರರು ಮತ್ತು ಯುಲಿಸಿಸ್ ಒಂದು ಐಲ್ಯಾಂಡಿಗೆ ಹೋಗ್ತಾರೆ. ಆ ಐಲ್ಯಾಂಡ್ನ ಹೆಸರು ಲೋಟಸ್ ಈಟರ್ಸ್. ತನ್ನ ಮನೆಯಾದ ಯಥಾಕಕ್ಕೆ ಬರುತ್ತಾ ಇದ್ದಾನೆ. ತುಂಬ ಕಷ್ಟಪಟ್ಟು ಅಂತಹ ಒಂದು ಅಪರಿಚಿತ ಐಲ್ಯಾಂಡಿಂದ ಹೊರಗೆ ಬರ್ತಾನೆ. ಅವರಿಗೆ ತುಂಬ ಬೃಹತ್ತಾಕಾರದ ಮನುಷ್ಯರು ಅಥವಾ ಒಂದು ರಾಕ್ಷಸರ ರೀತಿಯ ವ್ಯಕ್ತಿಗಳು ಸಿಗ್ತಾರೆ. ಅವರು ಗುಹೆಯಲ್ಲಿ ವಾಸಿಸ್ತಾ ಇದ್ರು, ನೋಡಲಿಕ್ಕೆ ದೈತ್ಯಕಾರರಾಗಿದ್ದರು. ಅಂತಹ ವ್ಯಕ್ತಿಗಳು ಯುಲಿಸಿಸ್ ಮತ್ತು ಅವನ ಸಹಚರನ್ನು ಹಿಡ್ಕೊಂಡು ಬಿಡ್ತಾರೆ. ಆ ದೈತ್ಯ ಮನುಷ್ಯರ ಕೈಯಿಂದ ತುಂಬ ಕಷ್ಟಗಳನ್ನು ಅನುಭವಿಸಿ 10 ವರ್ಷಗಳನ್ನು ಅಲ್ಲೇ ಕಲಿಬೇಕಾಗುತ್ತದೆ. 10 ವರ್ಷ ಯುದ್ಧ ಆದರೆ 10 ವರ್ಷ ಈ ದೈತ್ಯ ಮನುಷ್ಯರ ಜೊತೆಗಿನ ಸಹವಾಸ. ಮುಂದೆ ಅವನು ತನ್ನ ಸ್ಥಳವಾದ ಯಥಾಕವನ್ನು ತಲುಪುತ್ತಾನೆ. ಇಲ್ಲಿಗೆ ಟ್ರೋಜನ್ ವಾರ್ ಅನ್ನುವ ದೊಡ್ಡ ಯುದ್ಧದ ಕತೆ ಮುಗಿಯುತ್ತದೆ. ಈ ಕನ್ನಡ ವಿವರಣೆ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಇಷ್ಟ ಆದರೆ ಲೈಕ್ ಮಾಡೋದನ್ನು, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸೋದನ್ನು, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಪರೀಕ್ಷೆಗಳಿಗೆ ಈ ವಿವರಣೆ ತುಂಬ ಉಪಯೋಗಕಾರಿ ಅನಿಸಿದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಯೂಸ್ಫುಲ್ ಅಥವಾ ಹೆಲ್ಪ್ಫುಲ್ ಅಥವಾ ಇನ್ನೇನಾದರೂ ನಿಮಗೆ ಕಮೆಂಟ್ ಮಾಡಬೇಕು ಅನಿಸಿದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಹೀಗೆ ಪ್ರೋತ್ಸಾಹಿಸ್ತಾ ಇರಿ. ಧನ್ಯವಾದಗಳು.